ಮುಂದಿನ ಪಂದ್ಯ ಯೋಗೇಶ್ ಪೈ ದಾವಣಗೆರೆ ವರ್ಸಸ್ ಶ್ರೀಕಾಂತ್ ಪೈ ಸಾಂಗ್ಲಿ. ಕೈ ಎತ್ರಿ. ಯೋಗೇಶ್ ಪೈ ದಾವಣಗೆರೆಯಿಂದ ಆಗಮಿಸಿದ್ದಾರೆ ಕ್ರೀಡಾಪಟುಗಳು. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರೋಣ. ಅವ್ರ ಜೊತೆಯಲ್ಲಿ ಶ್ರೀಕಾಂತ್ ಪೈ ಸಾಂಗ್ಲಿಯಿಂದ ಆಗಮಿಸಿದ್ದಾರೆ. ಶ್ರೀಕಾಂತ್ ಅವರು ರುದ್ರೇಶ್ ಕೋಟೆನಾಡು. ಮುಂದಿನ ಪಂದ್ಯಕ್ಕಾಗಿ ಅಮರೇಶ್ ಪೈಲ್ವಾನ್ ಗುಲ್ಬರ್ಗ ವರ್ಸಸ್ ಸಾಯಿ ಕುಮಾರ್ ಸಾಂಗ್ಲಿ ವರ್ಸಸ್ ಅಮರೇಶ್ ಪೈ ಗುಲ್ಬರ್ಗ. ಎರಡು ಪೈಲ್ವಾನ್ಗಳು ತಯಾರಿರಬೇಕು. ಒಳಗಡೆ ಎಲ್ಲ ಹೋಗ್ಬಂದ ವ್ಯೂ ಕೊಡ್ತೀನಿ ಕ್ಲಿಪ್ಗಳ. ಬಾಲಕಿಯರ ಕುಸ್ತಿಯ ನಮ್ಗೆ ಲಿಸ್ಟ್ ಅನ್ನು ಕೊಡಿ. ಸರ್ ಬಾಲಕಿಯರ ಕುಸ್ತಿಯ ನಾವು ಪ್ರಾರಂಭ ಮಾಡ್ತೀವಿ. ಸರ್ ಬಾಲಕಿಯರ ಲಿಸ್ಟ್ ಅನ್ನು ಕೊಡಿ. ಮುಂದಿನ ಪಂದ್ಯಕ್ಕಾಗಿ ಅಮರೇಶ್ ಪೈ ಗುಲ್ಬರ್ಗ ಬಂದಿದ್ದಾರೆ. ಅಮರೇಶ್ ಪೈ ಗುಲ್ಬರ್ಗ ವರ್ಸಸ್ ಶ್ರೀ ಪವಾರ್ ಸಾಂಗ್ಲಿ. ಅವರು ಯಾರಿದ್ರು ಕೈ ಎತ್ರಿ ಸ್ವಲ್ಪ ಅಲ್ಲಿ. ಶ್ರೀ ಪವಾರ್. ಎಸ್ ಸರ್, ರೆಡಿ. ಅಮರೇಶ್ ಪೈ ಗುಲ್ಬರ್ಗ ಇದಾರ? ರೆಡಿ. ಓಕೆ, ನಮಸ್ತೆ ವೀಕ್ಷಕರೇ. ಈಗ ಅತಿ ಮುಖ್ಯವಾಗಿ ಇಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಒಬ್ಬರು ಈ ಕುಸ್ತಿ ಸ್ಪರ್ಧೆಯನ್ನ ಮಾತಾಡ್ಸೋಣ ಬನ್ನಿ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಪದಕಗಳನ್ನ ಗೆದ್ದಿದ್ದಾರೆ, ಎಷ್ಟು ಗದೆಗಳನ್ನ ಗೆದ್ದಿದ್ದಾರೆ, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ನಮ್ಮ ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ ವತಿಯಿಂದ ಅವ್ರನ್ನ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್ ಕಾಟೆ ಅಂತ. ನಮ್ಮೂರು ರಾಣೆಬೆನ್ನೂರು ಸರ್. ರಾಣೆಬೆನ್ನೂರು, ದಾವಣಗೆರೆ ಜಿಲ್ಲೆ? ಅಲ್ಲ ಸರ್, ಹಾವೇರಿ ಜಿಲ್ಲೆ. ಓಕೆ ಸರ್. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಎಷ್ಟು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದ್ದೀರಾ? ಸರ್, ನಾನು 2013-14ರಲ್ಲಿ 2 ಬಾರಿ ಕರ್ನಾಟಕ ಕೇಸರಿ ಆಗಿದ್ದೀನಿ ಮೈಸೂರು ದಸರಾದಲ್ಲಿ. ಅದೇ ರೀತಿ ಮತ್ತೆ ಕರ್ನಾಟಕ ಕಂಠೀರವಾಗಿದ್ದೀನಿ. ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ CM ಕಡೆಯಿಂದ ತಗೊಂಡಿದ್ದೀನಿ. ಆಮೇಲೆ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ 2 ಬಾರಿ ಬ್ರಾಂಜ್ ಮೆಡಲ್ ಮಾಡಿದ್ದೀನಿ. ಅದೇ ರೀತಿ ಹಲವಾರು ಕಡೆ ಎಲ್ಲಾ ಕಡೆ ಕುಸ್ತಿ ಆಡಿದ್ದೀನಿ. ಹರಿಯಾಣ, ಮಹಾರಾಷ್ಟ್ರ, ಪಂಜಾಬ್ ಎಲ್ಲಾ ಕಡೆಯಿಂದ ಕುಸ್ತಿ ಆಡಿದ್ದೀನಿ. ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಹೋಗಿದ್ದೀರಾ? ಎಲ್ಲಾ ಕಡೆ ಹೋಗಿದ್ದೀನಿ ಸರ್. ಎಷ್ಟು ಗದೆಗಳು ಆಲ್ರೆಡಿ ಗೆದ್ದಿದ್ದೀರಾ? ನನ್ನ ಹತ್ರ ಒಂದು 70-75 ಮೇಲೆ ಇರ್ಬೇಕೇನು ಸರ್. 75 ಗದೆಗಳು. ಮನೆಯಲ್ಲಿ ಒಂದು ಇದನ್ನೇ ಇದೆ, ಬೇಕಾದ್ರೆ ಫೋಟೋಸ್ ಕಳಿಸ್ಕೊಡು ಅಂದ್ರೆ ಕಳಿಸ್ಕೊಡ್ತೀನಿ. ಖಂಡಿತ ಕಳಿಸ್ಕೊಡಿ ಸರ್. ಮತ್ತೆ ನೀವೇನಾದ್ರೂ ಈಗ ನಿಮ್ಮಲ್ಲೇ ಕೊನೆಗೊಳ್ತಿದ್ಯೋ ಅಥವಾ ಈ ತರದ ಕುಸ್ತಿ ಪಂದ್ಯಾವಳಿ ಬಗ್ಗೆ ನೀವ್ ಯಾವ್ದಾದ್ರು ಮಕ್ಳುಗಳಿಗೆ ಏನಾದ್ರು ಟ್ರೈ ಅಪ್ ಮಾಡ್ತಿದ್ದೀರಾ? ಈಗ ಸದ್ಯ ಮಾಡ್ತಾ ಇದೀವಿ ಸರ್. ಮೊದ್ಲು ನಾನು ದಾವಣಗೆರೆ ಜಿಲ್ಲೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಇದ್ದೆ. ಈಗ ರೀಸೆಂಟ್ ಆಗಿ ಒಂದು 3 ವರ್ಷ ಆಯ್ತು ನಾನು ನಮ್ಮ ಊರಲ್ಲಿ ಹೋಗಿದ್ದೀನಿ. ನಮ್ಮ ಊರಲ್ಲಿ ಈಗ ಆಲ್ಮೋಸ್ಟ್ ಆಲ್ ಒಂದು 10-20 ಜನ ಹೆಂಗ ರೆಡಿ ಮಾಡ್ತಾ ಇದ್ದೀನಿ. ಕೆಲವು ಟೈಮ್ ಹಿಡಿಯುತ್ತೆ, ಆದ್ರೆ ನಮ್ಮಲ್ಲಿ ಇನ್ನೂ ಮ್ಯಾಟಿನ ಸೌಲಭ್ಯ ಇಲ್ಲ. ಈಗ ಅದನ್ನ ಗರಡಿ ಮನೆ ಅದೆಲ್ಲ ಬೇಕೇನಲ್ಲ? ಗರಡಿ ಮನೆ ಇದೆ, ಆದ್ರೆ ಮ್ಯಾಟ್ ಸೌಲಭ್ಯತೆನೂ ಇಲ್ಲ. ಆದ್ರೆ ಗರಡಿ ಮನೆ ಅವಾಗಿನ ಕಾಲದಲ್ಲೆಲ್ಲ ಸಣ್ಣ ಗರಡಿ ಮನೆ ಇದ್ವು. ಈಗ ನಮ್ಮ MLA ಸಾಹೇಬರು ಮಾಡ್ಕೊಡ್ತೇನೆ ಅಂತಿದ್ದಾರೆ, ಪ್ರಕಾಶ್ ಕೋಳಿವಾಡ್ರು ಅಂತ. ಅವರು ಈಗ ಒಂದು ಸ್ಯಾಂಕ್ಷನ್ ಮಾಡಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಇಂಡೋರ್ ಹಾಲ್ ಸ್ಟೇಡಿಯಂ ಕಟ್ಟಿಸ್ಕೊಟ್ಟು ಅಲ್ಲಿ ಒಂದು ಮಣ್ಣಿನ ಆಕಡ ಒಂದು ಮ್ಯಾಟ್ ಆಕಡ ಮಾಡ್ಕೊಡ್ತೇನೆ ಅಂದರೆ ಮುಂದೆ ಬೆಳೆಸ್ಬೇಕಂತ ನಮಗೆ ಆಸೆ. ನೋಡೋಣ, ಅದು ಆದಷ್ಟು ದೇವ್ರು ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತೀನಿ, ಪ್ರಯತ್ನನೂ ಪಡ್ತೀನಿ. ಯಾಕೆಂದ್ರೆ ನೀವು ಕಲ್ತಿರೋ ವಿದ್ಯೆ ಬೇರೆ ಬರ್ತಕ್ಕಂಥ ಇನ್ನು ಪೀಳಿಗೆಗಳಿಗೆ ಅನುಕೂಲ ಆದ್ರೆ ಇದು
ದೈಹಿಕ ಮತ್ತು ಮಾನಸಿಕವಾಗಿ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗ್ತಕ್ಕಂತ ಒಂದು ವಿದ್ಯೆ ಅಂದ್ರೆ ಈ ಕುಸ್ತಿ ಪಟ್ಟು. ಹಾಗಾಗಿ ಮತ್ತೇನು ಹೇಳಿ ಇಷ್ಟಪಡ್ತೀರಾ? ಮತ್ತೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಏನಿಲ್ಲ ಸರ್, ಈಗ ನಾವು ತುಂಬಾ ಈಗ ನಾವು ಬೇರೆ ಊರಿಂದ ಬಂದು ಕುಸ್ತಿ ಆಡ್ತಿದ್ದೀನಿ. ಈಗ ಕೊಪ್ಪಳ ಜಿಲ್ಲೆ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿನ ಪ್ರತಿಯೊಂದು ಊರಲ್ಲೇನೋ ಒಬ್ಬೊಬ್ರು ಪೈಲ್ವಾನ್ ಇರುತ್ತೆ ಅಂದ್ರೆ ನಮ್ಮ ಮಕ್ಕಳು ಆಡಿದಾರೆ ಅಂತ ಸಂತೋಷ ಪಡ್ತಾರೆ. ಈ ನಮ್ಮನ್ನ ನೋಡಿ ಹೆಂಗ್ ಸಂತೋಷ ಪಡ್ತಾರೆ, ತಮ್ಮ ಮಕ್ಕಳು ನೋಡಿನೇ ಸಂತೋಷ ಪಡ್ಲಿ ಅಂತ ನಾನು ಹೇಳಕ್ ಆಸೆ ಪಡ್ತೀನಿ. ಯಾಕಂದ್ರೆ ಈಗ ಎಲ್ಲರೂ ನನಗೆ ₹1 ಆಗ್ಲಿ, ₹10 ಆಗ್ಲಿ, ₹100 ಆಗ್ಲಿ ಎಲ್ಲರೂ ಕೊಟ್ಟು ಸಹಕಾರ ಮಾಡಿದಾರ. ಅವ್ರು ನಮ್ಗೆ ₹1, ₹10 ಕೊಟ್ಟು ಸಹಕಾರ ಮಾಡಿದಾರು. ಅವ್ರ ಮಕ್ಕಳನ್ನ ಬೆಳೆಸಿ ಕುತ್ಕೊಂಡು ನೋಡಿ ಅವ್ರ ಮಕ್ಕಳನ್ನ ಯಾರು ಹರಿಸ್ತಾರಲ್ಲ ಅದ ನಮಗೆ ತುಂಬಾ ಖುಷಿ ಪಡುತ್ತೆ. ಯಾಕಂದ್ರೆ ನಮಗೆ ಯಾಕೆ ಹರಿಸ್ತಿದ್ರೆ ಅವ್ರ ಮಕ್ಕಳನ್ನ ಆತರ ಹರಿಸ್ತಾರೆ. ಅದೇ ರೀತಿ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳು ಯಾವುದೇ ಕೆಟ್ಟ ಚಟಗಳಿಂದ ದೂರ ಇರ್ತಾರೆ. ಹಾಗಾಗಿ ಕುಸ್ತಿ ಮಾಡಿಸೋದು ತುಂಬಾ ಉತ್ತಮ. ಈ ಕುಸ್ತಿ ಅಂತೇನೆ ಅಲ್ಲ, ಯಾವ್ದಾದ್ರು ಗೇಮ್ ಮಾಡಿಸ್ಲಿ, ಸ್ಪೋರ್ಟ್ಸ್ಗೆ ಒತ್ತು ಕೊಡಿ. ಮತ್ತೆ ನಿಮಗೆ ಈ ಸರ್ಕಾರದ ವತಿಯಿಂದ ಏನಾದರೂ ಸಹಾಯ ಹಸ್ತಕ್ಷೇಪವನ್ನ ನೀವು ಕೇಳ್ತೀರಾ? ಸರ್ಕಾರದ ವತಿಯಿಂದ ಏನಾದರೂ ನಿಮಗೆ ಬೇಕಾಗುತ್ತಾ ಸಹಾಯ? ಹ್ಞೂ ಸರ್, ಬೇಕಾಗುತ್ತೆ ಎಲ್ಲರಿಗೂ. ನನಗೆ ಅಂತೆಲ್ಲ ಎಲ್ಲಾ ಪ್ರತಿಯೊಂದು ಮಕ್ಕಳು ಈಗ ಕುಸ್ತಿ ಆಡೋ ಅಂತ ಮಕ್ಕಳು ಯಾರು ಶ್ರೀಮಂತರ ಮಕ್ಕಳು ಇರಲ್ಲ, ಎಲ್ಲ ಬಡವ್ರ ಮಕ್ಕಳೇ ಇರೋದು. ನಾವು ಕಷ್ಟಪಟ್ಟು ಹೆಸರು ಮಾಡಬೇಕು, ಕುಸ್ತಿ ಆಡಬೇಕು, ಹೆಸರು ಮಾಡಿದಂತ ಮಕ್ಕಳಿಗೆ ಒಳ್ಳೇದಾಗಬೇಕು. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಸರ್ಕಾರದಿಂದ ಕುಸ್ತಿ ಪಟುಗಳಿಗೆ ಏನಾದ್ರು ಮಾಡಿದಂತ ಸಹಾಯಧನ ಇರಬಹುದು, ಜಾಬ್ ಅಲ್ಲಿ ಇರಬಹುದು, ಮತ್ತೆ ಅವ್ರ ಮಕ್ಕಳುಗಳಿಗೆ ಏನಾದ್ರೂ ಅನುಕೂಲ ಆಗೋ ರೀತಿ ಏನಾದ್ರೂ ಅದು ಸರ್ಕಾರದ ವತಿಯಿಂದ ಇಂತಿಷ್ಟೇ ಅಂತಲ್ಲ, ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡ್ಬೇಕು ಸರ್. ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕೆಲವೊಂದು ಹಳ್ಳಿಗಳಲ್ಲಿ ಕುಸ್ತಿ ಬಗ್ಗೆ ನಶಿಸಿ ಹೋಗ್ತಾ ಇದೆ ಗ್ರಾಮೀಣ ಕ್ರೀಡೆಗಳು. ಈ ರೀತಿ ಗ್ರಾಮೀಣ ಕ್ರೀಡೆಗಳನ್ನ ನಡೆಸಿದ್ರೆ ಅದು ಹೆಚ್ಚಿನ ಪ್ರೋತ್ಸಾಹನೂ ಕೊಟ್ಟಾಗತ್ತೆ. ಗೌರ್ಮೆಂಟ್ ಇಂದ ಸ್ವಲ್ಪ ಸಹಕಾರ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಇದರಲ್ಲಿ ಕುಸ್ತಿಪಟುಗಳಿಗೆ ಏನಾದ್ರು ಆಹಾರ ಪದ್ಧತಿಯಲ್ಲಿ ಏನಾದ್ರು ಬೇರೆ ಬದಲಾವಣೆಗಳಿದಾವೆ? ಹಾಗೇನಿಲ್ಲ ಸರ್, ಎಲ್ಲದನ್ನು ತಿನ್ಬೋದು. ಏನಾದ್ರು ಅವ್ರಿಗೆ ಒಬ್ಬೊಬ್ರು ವೆಜಿಟೇರಿಯನ್ ಪದಾರ್ಥ ಸ್ವೀಕಾರ ಮಾಡೋರು ವೆಜಿಟೇರಿಯನ್ ತಿಂತಾರೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂತಾರೆ. ಅವ್ರವ್ರ ಮನಸ್ಸಿಗೆ ಹೆಂಗ್ ಬರುತ್ತೆ ಹಾಗೆ ಇದೇ ತಿನ್ಬೇಕು ಅದೇ ತಿನ್ಬೇಕಂತೇನಿಲ್ಲ. ಆದ್ರೆ ಏನೋ ಮಾಡಿದ್ರೆ ಫ್ರೂಟ್ಸ್, ಹಣ್ಣು, ಬಾದಾಮು ಅವನ್ನೆಲ್ಲ ಕುಡಿತಾರಲ್ಲ, ಅದರಿಂದ ಅವ್ರಿಗೆ ಎನರ್ಜಿ ಆಗಿ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದರಿಂದ ಆಡುವಂತ ವ್ಯಕ್ತಿಗಳು ಆಲ್ಕೋಹಾಲ್ ಇರ್ಬೋದು ಅಥವಾ ಬೀಡಿ, ಸಿಗರೇಟ್, ತಾಂಬಾಕು ಇದರಿಂದ ದೂರ ಇರಬೇಕು, ಅಥವಾ ಇದನ್ನ ತೆಗೆದುಕೊಂಡು ಇದರಲ್ಲಿ ಆಡಿದ್ರೆ ಏನಾದ್ರು ಅವರಿಗೆ ಬೇರೆ ರೀತಿ ಏನಾದ್ರು ಎಫೆಕ್ಟ್ ಆಗುತ್ತಾ? ಸರ್, ಅವನ್ನೆಲ್ಲ ತಗೊಂಡ್ ಕುಸ್ತಿ ಆಡ್ತಾ ಇದ್ರೆ ಕುಸ್ತಿ ಮೈದಾನ ಮೇಲೆ ಬಹಳ ಕುಸ್ತಿ ಆಡಕ್ ಆಗಲ್ಲ ಸರ್. ಯಾಕಂದ್ರೆ ಟಯರ್ಡ್ ಆಗ್ತಾರೆ, ಸುಸ್ತಾಗುತ್ತಾನೆ, ಬೇಗ ಎನರ್ಜಿ ಸ್ಟ್ಯಾಮಿನಾ ಕಮ್ಮಿ ಆಗ್ಬಿಡುತ್ತೆ. ಕೆಲವೊಬ್ರು ಸ್ಟ್ಯಾಮಿನಾ ಹೇಗಿರುತ್ತೆ ಅಂತಂದ್ರೆ ಈಗ ಅದನ್ನ ತಗೊಂಡು 20 ನಿಮಿಷ ಕುಸ್ತಿ ಆಡೋನು 5 ನಿಮಿಷ ಕುಸ್ತಿ ಆಡ್ಬೇಕಾದ್ರೂ ಸುಸ್ತಾಗ್ಬಿಡ್ತಾನೆ. ಹಾಗಾಗಿ ಆದಷ್ಟು ಇದರಿಂದ ದೂರ ಇರ್ತಾರೆ ಪೈಲ್ವಾನ್ರು. ಯಾರೋ ಜಾಸ್ತಿ ಇದು ಆಲ್ಮೋಸ್ಟ್ ಆಲ್ ಅಡಿಟ್ ಆಗೋದಿಲ್ಲ. ಕೆಲವೊಬ್ರು ಅಡಿಟ್ ಆದ್ರೆ ಅವ್ರವ್ರದ್ದು ಇಷ್ಟ. ಅಂದ್ರೆ ಸ್ಪರ್ಧೆಯಲ್ಲಿ ಫೈನಲ್ ಆಗಿ ಇಲ್ಲಿವರೆಗೂ ಬಂದ ಕೊನೆಗಳಲ್ಲಿ ಕೊನೆಯದಾಗಿ ಸೋಲೋ ಮಟ್ಟಕ್ಕೂ ಸಮೇತ ಅದು ಹೇಳ್ಕೊಂಡು ಹೋಗಬಹುದು. ಹೌದು ಸರ್, ಹೌದು. ಈಗ ಹೊಗೆಯಂತ ಕುಸ್ತಿ ಟೈಮ್ ನಲ್ಲೂ ಆ ತರ ಸೇವನೆ ಮಾಡ್ಕೊಂತ ಇದ್ರೆ ಮನುಷ್ಯ ಹೊಗೆಯಂತ ಕುಸ್ತಿನೂ ಮನುಷ್ಯರಿಗೆ ಸುಸ್ತಾಗಿ ಬೀಳ್ಬೋದು. ಥ್ಯಾಂಕ್ ಯು ಸರ್. ನಮ್ಮ ಯೂಟ್ಯೂಬ್ ಚಾನಲ್ ರುದ್ರೇಶ್ ಕೋಟೆನಾಡು ನ್ಯೂಸ್ ಸೆಂಟರ್ ರುದ್ರೇಶ್ ಕೋಟೆನಾಡು ಚಾನಲ್ ಅಲ್ಲಿ ನೀವು ಮಾತಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.